ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಅಡ್ವೆಂಚರ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತೀವಿ, ಯಾವ ಥರ ಕ್ಯಾಂಪಿಂಗ್ ಮಾಡ್ತೀವಿ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀವಿ, ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ. ಫಸ್ಟ್ ಟೈಮ್ ಲೈಫಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇರೋದು, ಟೆಂಟ್ ಸ್ಟೇ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ಡೆಕಾಥ್ಲಾನಲ್ಲಿ ಟೆಂಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನೆನ್ನೆ ರಾತ್ರಿಯಿಂದ ನಾವೇನೇನು ಮಾಡಿದ್ದೀವಿ, ಬೆಳಗ್ಗೆ ಇದೆಲ್ಲ ಏನೇನು ಮಾಡಿದ್ದೀವಿ ಅನ್ನೋದನ್ನ ಸ್ವಲ್ಪ ಫುಟೇಜ್ ಇದೆ, ಅದನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ. ಅಲ್ಲಿಂದ ಬಂದಮೇಲೆ ಮತ್ತೆ ವಾಪಸ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಹೋಗಿ ನೋಡ್ಕೊಂಬನ್ನಿ. ಸದ್ಯಕ್ಕೆ ನೋಡಿ ಲ್ಯಾಪ್ಟಾಪ್ ಮಗು ಥರ ಎಲ್ಲ ಟವಲ್ ಸುತ್ಕೊಂಡು ಹೋಯ್ತಾ ಇದ್ದೀವಿ. ಇಲ್ಲೆಲ್ಲ ವೈಫೈ ಇದೆಯಂತೆ ಅಪ್ಲೋಡ್ ಮಾಡೋಕ್ಕೆ. ರಾತ್ರಿ 10 ಗಂಟೆ ಟೈಮು. ಯಾವ ರೇಂಜ್ಗೆ ಹೋಗ್ತಾ ಇದ್ದೀವಿ ನೋಡಿ. ಇದೆಲ್ಲ ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ವಾಪಸ್ ಬರೋ ಹಂಗಿನ ಸಪ್ರೇಟ್ ಇರ್ತದೆ ನೋಡಿ. ಫುಲ್ ಕೆಸರಾಗೋದು ಗೈಸ್. ನೋಡಿ ಹಂಗೆ ಅವ್ರು ಅಲ್ಲೇ ಅವರಲ್ಲ. ಹಾಂ, ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್. ಕರೆಂಟ್ ಬೇರೆ ಹೊಟ್ಟೋಯ್ತು, ಮಳೆ ಬೇರೆ ಬರ್ತಾ ಇದೆ. ಓಕೆ ಗೈಸ್, ಇವಾಗ ಫೈರ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ವ್ಲಾಗ್ ಅಪ್ಲೋಡ್ ಆಗ್ತಾ ಇಲ್ಲ, ನೋಡೋಣ ಬನ್ನಿ ಏನಾಗುತ್ತೆ. ಯಪ್ಪ ಭಯನೇ ಆಗೋಯ್ತು. ಇನ್ನೊಂದು ಸ್ವಲ್ಪ ಕ್ಯಾಂಪ್ ಫೈರ್ ಸೆಟ್ಟಿಂಗ್ ಮಾಡ್ತಾರೆ. ಓ ಚು 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 ಚು. ಆಯ್ತಿರು, ಮುಟ್ತೀನಿ. ಏನು ಇನ್ನೂ ಮುಟ್ಬೇಕಾ? ಆಯ್ತು. ಏನು ಬೇಕು ಮಳೆ ನೆನೀತಾ ಇದ್ದೀರಾ ಇಬ್ರು? ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ರೂಮ್ ಕಡೆ ಹೋಗ್ತಾ ಇದೀವಿ. ಇವಾಗ ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಷ್ಟೇ ಬಾಕಿ. ಫೈರ್ ಕ್ಯಾಂಪಲ್ಲಿ ಫೈರ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಇವಾಗ ಹೋಗಿ ಇವಾಗ ಫುಲ್ ಸ್ಲೀಪ್. ನಾಳೆ ಪ್ರಾಪರ್ ಅಡ್ವೆಂಚರ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಗೈಸ್. ಅದಕ್ಕೋಸ್ಕರ ಇವಾಗ ಪ್ರಾಪರ್ ರೆಸ್ಟ್ ಬೇಕಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇವಾಗ ಇನ್ನೂ ಜೋಶ್ ಹಂಗೆ ಇದೆ ನಮಗೆ. ನಿದ್ದೆ ಎಲ್ಲ ಹೋಯ್ತಲ್ಲ, ಅದಕ್ಕೆ ಇವಾಗ ಜೋಶ್ ಬಂದ್ಬಿಟ್ಟಿದೆ ನನಗೆ. ಸೊ ಇವಾಗ ಅದಕ್ಕೋಸ್ಕರ ನಮ್ಮ ಬಾಯ್ಸ್ಗೆಲ್ಲ ಡ್ಯಾನ್ಸ್ ಆಡಿ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದು ಯಾಕೆ? ಭಯ ಒಂದೇ. ಮೊಬೈಲ್ ಇಟ್ಕೊಂಡ್ರ ಜೊತೆ ನಾನು ಬರಲ್ಲ. ಇನ್ನ ಇಂಥವ್ರು ಒಬ್ರಿಗೂ ನಾನು ಬರಲ್ಲ ಈ ಟೀಮಲ್ಲಿ. ಅಲ್ಲ, ಅವ್ರನ್ನ ಡಿಲೀಟ್ ಮಾಡ್ಬಿಡ. ನಾನೇ ಬರಲ್ಲ ಬಿಡಪ್ಪ. ಫಸ್ಟ್ ಅಂದ್ಬಿಟ್ಟ ಎತ್ಕೊಂಡು ಅಕ್ಷರ ಗೈಸ್ ಸಾಕ್ಸ್ಬೇಕಂತ ನಡಿಗೆ. ಮಳೆ ನೋಡಿ ಯಾವ ರೇಂಜಿಗೆ ಬೀಳ್ತಾ ಇದೆ ಅಪ್ಪ. ಕ್ರೇಜಿ ಭಯ. ನೀವು ಏನ್ ಮಾಡ್ತಾರೆ? ಅವಾಗ ಸುವಾಗ ಆಯ್ತು, ಇವಾಗ ನಿಂಗೆ ಸಾಗರ್ ಬೇಕಾ? ಭಯ ಬರಗೇಟ್ ಅಂತ ಆಡ್ತೀಯ. ಅರ್ಧ ಗಂಟೆಗೆ ಒಬ್ಬೊಬ್ರು ಬೇಕು, ಅದು ಹುಡುಗರೇ ಬೇಕು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ರೆಸಾರ್ಟ್ ಯಾವ ರೇಂಜ್ ಇದೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿಯಿಂದ ಬಚ್ಲು ಮನೇಲಿ ಹುಯ್ತಾನೇ ಐತೆ, ನಿಲ್ತಾನೆ ಇಲ್ಲ. ಇವಾಗ ನಾವು ಕ್ಯಾಂಪಿಂಗ್ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ. ಆದರೂ ಈ ಥರನೂ ಒಂಥರ ಚೆನ್ನಾಗಿರುತ್ತೆ ಗೈಸ್. ನೋಡಿ ನೀರು ಹರಿತಾ ಇರೋದು ಕ್ರೇಜಿ ಅಲ್ಲ, ಅದು ಬೆಟ್ಟದಿಂದ ಹರಿತಾ ಇರೋದಂತೆ. ನೆಕ್ಸ್ಟ್ ಲೆವೆಲ್. ಇವಾಗ ನಾಷ್ಟಕ್ಕೆ ಬೇರೆ ಹೋಗಬೇಕು. ನಮ್ಮನ್ನೆಲ್ಲ ಬಿಟ್ಟು ಆಲ್ರೆಡಿ ಬಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಯಾಕಂದರೆ ನಾನು ಡೈರೆಕ್ಟ್ ಕೋಮಾಗೆ ಹೋಗ್ಬಿಟ್ಟಿದೆ. ನಾನು ಬರೋದು ಮಾತ್ರ ಲೇಟ್ ಇವತ್ತು. ಅಣ್ಣ ಹಿಡಿಯೋಣ, ಅವನು ಒಬ್ಬನೇ ದೊಡ್ಡದು ಎತ್ಕೊಂಡು ಹೋಗಿ ಅನ್ಕೊಣ ಮಾಡಿ. ಅವ್ನು ಗೊತ್ತಲ್ಲ, ಅವನು ತಿರ್ಕೆ ನನ್ನ ಮಗ. ನೋಡಿ ಗೈಸ್, ನಮ್ಮ ಬಿಟ್ಟು ಹೆಂಗೆ ಬಂದು ಹೊಟ್ಟೆ ತುಂಬ ತಿಂತವ್ರೆ. ಹಾಂ, ಇವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡ್ತದ ಈ ಒಳ್ಳೆ ಮೆದರಲ್ಲಿ. ಓ ಇಲ್ಲಿ ನೋಡಿ ಗೈಸ್ ಯಾವ ಥರ ಇದೆ, ಕ್ರೇಜಿ ಅಲ್ಲ. ಈ ಕಡೆಯಿಂದ ಒಂದು ಕಡೆ ಹರಿತೈತೆ, ಈ ಕಡೆಯಿಂದ ಒಂದು ಕಡೆ ಹರಿತೈತೆ ಭಯ. ಬ್ರೇಕ್ಫಾಸ್ಟ್ ನೋಡಿ, ನೀರು ದೋಸೆ, ಟೊಮೊಟೊ ಗೊಜ್ಜು, ಚಟ್ನಿ, ಮೊಟ್ಟೆ, ಆಮೇಲೆ ಇನ್ನೂ ಬಾತ್ ಕೂಡ ಐತೆ. ಅಣ್ಣನೂ ಇವಾಗ ಬಂದವನೇ, ನೆಂಟ್ರ ಕೆಲ್ಸಕ್ಕೆ ಹೋಗಿದ್ದಂತೆ ಲಂಡನ್ಗೆ. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ಸಿಂಗಾಪುರ ಎಷ್ಟು ಜನ ಹೋದ್ರು? ಗೈಸ್ ಈ ರೆಸಾರ್ಟೇ ನೋಡಿರಲಿಲ್ಲ, ಅದಕ್ಕೆ ನೋಡೋಣ ಅಂತ ಅವ್ನು ನೋಡಿ ಹೋಗ್ತಾ ಇದ್ದೀವಿ ಬನ್ನಿ.
ಓಕೆ ಗೈಸ್, ಆಡೋಣ ಅಂತ ಹೇಳಿದ್ರೆ ಮಳೆ ಬರ್ತೈತೆ, ಎಲ್ಲ ಕ್ರೇಜಿ ಆಗೈತೆ. ಇವಾಗ ನಾವು ರೆಡಿಯಾಗಿ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಡ್ವೆಂಚರ್ ಮಾಡೋಕ್ಕೆ. ಬನ್ನಿ, ಈ ಅಡ್ವೆಂಚರ್ ಅಂತೂ ಕ್ರೇಜಿ ಆಗಿರುತ್ತೆ. ನಿಮಗೆ ಈ ನನ್ನ ಬ್ಲಾಗ್ಸಲ್ಲೆಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಅಡ್ವೆಂಚರ್ನ ತೋರಿಸ್ತಾರೆ ನಿಮ್ಗಳಿಗೆ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಇಲ್ಲಿ ನೋಡಿದ್ರೆ ಮಳೆ ಅಂತೂ ಧಾರಾಕಾರ ಬೀಳ್ತಾನೆ ಇದೆ, ನಿಲ್ತಾನೆ ಇಲ್ಲ. ಆ್ಯಂಡ್ ಅದೊಂದೇ ಜಾಗ ಅಲ್ಲ, ಇಲ್ಲಿ ವಾಟರ್ ಫಾಲ್ಸ್ ಎಲ್ಲ ಇದೆ, ತೋರಿಸ್ತೀನಿ ಬನ್ನಿ. ಇದೆಲ್ಲ ಬೆಟ್ಟದಿಂದ ಹರ್ಕೊಂಬರ್ತಾರೆ ನೀರಂತ ಗೈಸ್. ಓ ಆ ಬೆಟ್ಟನಾ? ಓ ಕ್ರೇಜಿ ಆಗೈತೆ ಗ್ರೀನರಿಯಲ್ಲಿ. ಹಾಂ, ಇದೆ ಪ್ರಾಪರ್ಟಿ ಅಂದರೆ ಇದೇ ಬೆಟ್ಟ. ಅಲ್ಲಿ ಹೋಗ್ಬೋದಾ? ಕ್ರೇಜಿ. ಹೌದಾ? ಆಲ್ಮೋಸ್ಟ್ ಇಲ್ಲೆಲ್ಲ ರೆಸಾರ್ಟ್ಗಳೇ ಅಲ್ವಾ ಬ್ರೋ? ಗೈಸ್ ಇವರು ನಮ್ಮ ಕಾರ್ತಿಕ್ ಬ್ರೋ ಅಂತ, ಆರ್ಯನ್ ಬ್ರೋ ಅವ್ರ ಫ್ರೆಂಡು. ಸೊ ಫುಲ್ಲು ನಮಗೆ ಹೆಲ್ಪು ಸಪೋರ್ಟು ಎಲ್ಲ ಇವರೇ ಇಲ್ಲಿ. ವಾ ಭಯ್ಯ, ಇದೇನು ಭಯ್ಯ ಇದು? ಓ, ಇದು ಮೀನು ಸಾಕೋ ಪಾಂಡ್ ಇದ್ದಂಗೆ ಐತೆ. ಚೆನ್ನಾಯ್ತಲ್ಲ? ಬಾವಿ ಥರ ಮಾಡಿಬಿಟ್ರೆ ಕಲ್ಯಾಣಿ ಥರ ಹೆಂಗೆ ಈಜೊಡಿಬೋದು ಅಂದರೆ ಆರಾಮ ಇದೆಲ್ಲ ಬಂದು ಬೀಳ್ತಾ ಇರ್ತಾರೆ ಬಂದವರೆಲ್ಲ ಜಾಸ್ತಿ. ಕ್ರೇಜಿ ಆಗೈತೆ. ಕ್ರಿಕೆಟ್ ಆಡೋಕ್ಕೂ ಜಾಗ ಮಾಡಿದ್ದಾರೆ ನೋಡಿ, ಪಿಚ್ಚೆಲ್ಲ ರೆಡಿ ಮಾಡಿಬಿಟ್ಟವ್ರೆ. ಕ್ರೇಜಿ ಅಲ್ಲ? ಬನ್ನಿ, ಇಲ್ಲಂತೂ ಮಳೆ ನೀರು ಉಯ್ತಾನೇ ಇರ್ತೈತೆ ಯಾವಾಗ್ಲೂ. ಓಹೋ 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 ಎಷ್ಟು ತೊಟ್ಟಿ ಮನೆ ನೋಡಿ ಯಾವ ರೇಂಜ್ಗಿದೆ. ಕ್ರೇಜಿ ಅಲ್ಲ? ಕ್ರೇಜಿ ಆಗೈತೆ ಗೈಸ್ ಅಲ್ಲ? ಆಹಾ. ಓಕೆ ಗೈಸ್, ಈ ಒಂದು ಬ್ಯೂಟಿಫುಲ್ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ತಿಳ್ಕೊಂಡು ನಾವೇನೋ ಬಿಸ್ನೆಸ್ ಪರ್ಪಸ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಏನು ಅಂತ ಆಮೇಲೆ ಹೇಳ್ತೀನಿ ಟೈಮ್ ಬಂದಾಗ. ಸೊ ನೋಡಿಕೊಂಡು ವಾಪಸ್ ರೂಮ್ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬೇರೆ ಕಡೆ ಹೋಗಬೇಕು. ಬನ್ನಿ ಹೋಗೋಣ. ಚೆನ್ನಾಗಿದೆ ಗೈಸ್, ಇದರಲ್ಲಿ ಕ್ರೇಜಿ. ಒಂದು 10 ರೂಮ್ ಇದೆ ಇಲ್ಲಿ ನೋಡಿ. ಇಲ್ಲೂ ಈ ಥರ ಒಂದು ರೂಮ್ ಇದೆ ಮೇಲೆ, ವುಡನ್ ರೂಮ್ಸು, ಅಲ್ಲಿ ಕಾರ್ ಪಾರ್ಕಿಂಗು, ಆ್ಯಂಡ್ ಜೊತೆಗೆ ಇಲ್ಲೆಲ್ಲ ಟೆಂಟ್ಸು ಈ ಥರ ಇದೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಆ ಕಡೆ. ಒಳ್ಳೆ ವ್ಯೂ ಇದೆ, ಹೈಲೈಟ್ ಅಲ್ಲ? ಇದು ನೋಡಿ, ಕಲ್ಲಿಂದ ಮಾಡಿದಾರಲ್ಲ ನೀರು ಹೋಗೋಕ್ಕೆ, ಒಂಥರ ಮಸ್ತ್ ಹೈಲೈಟ್ ನೋಡಿ. ಓಕೆ ಗೈಸ್, ಈ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಬಾ ಹೇಳಿ ನಾವು ಬೇರೆ ಕಡೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ನಂದೆಲ್ಲ ತೋರಿಸ್ತೀನಿ ಬನ್ನಿ. ಉಯ್ಯಾಲೆ ಆಡೋಕ್ಕಾಗಿಲ್ವಾ? ಏನು ಆಡ್ತಾ ಇದ್ದೆ? ಹಾಂ, ಹಂಗೆ ಕೇಳಿಸ್ಕೊಂಡ್ರ ಗೈಸ್? ನೈಟ್ ಆಡೋಣ ಅನ್ಕೊಂಡಂತೆ, ಯಾರೂ ಇಲ್ವಲ್ಲ ಜೊತೇಲಿ ಅಂತೆ. ಮನೆ ನೋಡಿ ಹಿಂಗೆ ನಿಂತಿದೆ. ಚಲೋ ಚಲೋ ಗೈಸ್. ಆದರೂ ಡ್ರೋನ್ ಆರಿಸ್ಬೇಕು ಅಂತ ಅಂದ್ಕೊಂಡ್ವಿ. ಮಳೆ ಹನಿತಾನೇ ಇದೆ, ನೆನ್ನೆಯಿಂದ ನಿಲ್ತಾನೆ ಇಲ್ಲ. ಇಲ್ಲ ಅಂದಿದ್ರೆ ಒಳ್ಳೆ ಡ್ರೋನ್ ಶಾಟ್ ತೋರಿಸ್ತಾ ಇದೆ ನಿಮಗೆ. ಸೊ ಬನ್ನಿ ಇವಾಗ ನಮ್ಮ ಆನೆ ಹತ್ಕೊಂಡು ಹೋಗೋಣ. ಸ್ವಾಕ್ ಸೀಟ್ನ ನಾನು ಕಿತ್ಕೊಂಡಿದ್ದೀನಿ ಗೈಸ್. ಅಡೇ ಬೇಗ ಬಾರಲ್ಲಿ, ಇವಾಗಲೇ ನಿಂಗೆ ಹುಟ್ಟೋ ಮಕ್ಳಿಗೆ ಏನು ಬೇಕೆಲ್ಲ ತಗೊಂಬಿಡು. ತಗೊಂಡು ಆಮೇಲೆ ಮಕ್ಳು ಅಷ್ಟು ಮಕ್ಳು ಆಯ್ತದ ಅನ್ನೋ ಗ್ಯಾರಂಟಿ ಇಲ್ವಲ್ಲ ನಿಂಗೆ. ಇಲ್ಲಿ 2 ನಾಯಿ ನೋಡಿದೆ, 2 ನಾಯಿ ಅಂತ ಪಮೋರಿಯನ್ ಆಡ್ದಂಗೆ ಆಡ್ತಾವೆ ಶಿಜ್ಜುಗಳೆಲ್ಲ. ನಮ್ಮ ಮಿಸ್ಕಿ ಆರ್ಬಿಡ್ತಾನೆ ಹೋಗಿ, ನನ್ನ ಎತ್ಕೊಳ್ಳಿ ಅಂತ. ಓಕೆ ಗೈಸ್, ಊಟಕ್ಕೆ ಅಂತ ಬಂದು ಇವಾಗ ಊಟ ಆರ್ಡ್ರ್ ಮಾಡ್ತಾಯಿದ್ವಿ. ಸೊ ಭರ್ಜರಿ ಫುಲ್ಲು ಆಲ್ಫಾಮು, ಸೂಪು, ಪನ್ನೀರು. ಅಣ್ಣ ಮಾತ್ರ ವೆಜ್ಜು. ಅಯ್ಯೋ, ಮದುವೆ ಆಗ್ಬೇಕಂತ ಒಳ್ಳೆ ಹೆಂಡತಿ ಸಿಗ್ಬೇಕಂತ, ಮದುವೆ ಆಗ್ಬೇಕಂತಲ್ಲ, ಮದುವೆ ನಾಳಿಕೆ ಆಯ್ತು ಅನ್ಬೇಕಂದ್ರೆ ಅಲ್ವಾ ಮಚ್ಚ? ನೀನು ಅದ್ಯಾರನ್ನೋ ಡೌ ಹೊಡಿತಿದ್ದಲ್ಲ, ಏನಾದಳು? ಹಾಂ, ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಕಾರ್ತಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಆನೆ ಕಡೆ. ಬನ್ನಿ, ಅರ್ಧಕ್ಕರ್ಧ ಇಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಗೈಸ್. ನಾವೇನು ಅಡ್ವೆಂಚರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಮಾಡೋಕ್ಕೆ ಆಗಲ್ಲ. ಆದರೂ ಮಳೆ ಬರ್ತಾನೇ ಇದೆ. ನೋಡೋಣ ಬನ್ನಿ ಏನಾಗುತ್ತೋ. ಒಳ್ಳೆ ವೆದರು. ನಾನು ಬೇರೆ ಫ್ಲೋರ್ ತೊಗೊಂಬಂದಿಲ್ಲ, ಏನೂ ತಂದಿಲ್ಲ, ಟ್ರ್ಯಾಕ್ ಪ್ಯಾಂಟ್ ತಂದಿಲ್ಲ. ಅದು ಏನು ಮಾಡ್ತೀವೋ ಒಂದು ಗೊತ್ತಾಯ್ತಲ್ಲ. ಏನು ನಾನು ತಂದಿಲ್ಲ. ಏನ ಹೇಳಿ ಕೇಳಿ. ಒಳ್ಳೆ ಬಸ್ ಕ್ಲೀನರ್ ಇದ್ದಂಗೆ ಇದೆ ನೀನು ಗೈಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ಎಲ್ಲ ಕಡೆ ಫುಲ್ ಜೋರು ಬಲೂನ್ಗಳು ಕಟ್ಬಿಟ್ಟವ್ರೆ. ಆ್ಯಂಡ್ ಇನ್ನೊಂದೇನೆಂದರೆ
ಸರ್ವ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಲ್ಲ, ಈ ವ್ಲಾಗ್ ಬರೋ ಅಷ್ಟರಲ್ಲಿ ಇಂಡಿಪೆಂಡೆನ್ಸ್ ಡೇ ಆಗಿ ಎಲ್ಲ ಮುಗಿದೋಗಿರ್ತದೆ. ಆದರೂ ಪರವಾಗಿಲ್ಲ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೀವನದಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ ಆದಷ್ಟು ಸ್ವತಂತ್ರವಾಗಿರೋಕ್ಕೆ ಟ್ರೈ ಮಾಡಿ. ಯಾರ ಮೇಲೂ ಡಿಪೆಂಡೆಂಟ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಡಿಪೆಂಡೆಂಟ್ ಆದರೆ ಅದರಲ್ಲಿ ನಿಮಗೆ ಜಾಸ್ತಿ ನೋವು. ಆ್ಯಂಡ್ ಯಾರ ಹತ್ರನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಎಷ್ಟು ಕಮ್ಮಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತಿರೋ ಅಷ್ಟು ನಿಮಗೆ ಒಳ್ಳೆಯದು. ದ ಮೋರ್ ಯು ಎಕ್ಸ್ಪೆಕ್ಟ್ ದ ಮೋರ್ ಯು ಗೆಟ್ ಹರ್ಟ್. ಇದು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನನಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಆ ಥರ ನನಗೇನೂ ಆಗಿಲ್ಲ, ಜಸ್ಟ್ ನನ್ನ ಪಾಲಿಸಿ ಫಾಲೋ ಮಾಡ್ತೀನಿ. ನೀವು ಅದೇ ಫಾಲೋ ಮಾಡಿ, ಖುಷಿಯಾಗಿರ್ತೀರ. ಈ ಚೈಲ್ಡ್ಗೊಂದು ಕಿಂಡರ್ ಜಾಯ್ ಅಂತ ಕೊಡಿಸ್ಬಿಡಿ. ನಾನಲ್ಲ ಮ್ಯಾಡಿ ಕೇಳಿದ್ದು, ನಮ್ದೆಲ್ಲ ಅಡಲ್ಟು. ಹಾಂ, ಅವನಿಗೆ ಕಿಂಡರ್ ಜಾಯ್ ಎಲ್ಲ ಲಾಲಿಪಾಪೇ ಕೊಡಬೇಕು. ಬರುತ್ತೆ ಆಟ ಸಾಮಾನು. ಅವ್ನಿಗೆ ಯಾವ್ದು ಕೊಡಿಸ್ಬೇಕು ಗೊತ್ತಾ? ಇಂಡಿಪೆಂಡೆನ್ಸ್ ಡೇ ಗಿಫ್ಟ್ ನಿಮಗೆ. ಫ್ಯಾಮಿಲಿ ಪ್ಯಾಕ್ ಕೊಡಿಸ್ತೀವಿ ನೋಡು. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಇತ್ತು. ಆ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗಿಗೆ ಬಂದಿದ್ದೀವಿ. ರೇಷನ್ ತಗೋತಾ ಇದೀವಿ ಅಷ್ಟೇ, ಅಡುಗೆ ಮಾಡಕ್ಕೆ. ಏನು ಎತ್ಕೊಂಡಿದ್ಯೋ ಸ್ವಾಗ್? ಹೇ ಸ್ವಾಗ್, ಗೈಸ್, ಛೀ ಬ್ಯಾಡ್ ಬಾಯ್ ಸ್ವಾಗ್, ಬ್ಯಾಡ್ ಬಾಯ್. ಯಾರ್ದು ಬರ್ತ್ಡೇ ಇಲ್ವಲ್ಲ ಇವತ್ತು ಪಿ ಪಿ ಯೂಸಕ್ಕೆ? ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಸ್ವತಂತ್ರ. ಇದು ಯಾವ ಕಲರ್? ಇದು ವೈಟ್ ಕಲರ್. ಮ್ಯಾಡಿ ನೋಡಿ ಎಂತ ಚಂದ ನನ್ನ ಮಕ್ಕಳು ಇವ್ರು ಅಂದ್ರೆ. ಮಚ್ಚ ಎಲ್ಲಿ ಇತ್ಕೊಂಡಿದ್ದಾರೆ ಅಲ್ಲಿ? ಫ್ಯಾಮಿಲಿ ಪ್ಯಾಕ್ ಎತ್ಕೊಳ್ಳೋ. ಇದು ಸಾಲಲ್ಲ, ಮತ್ತೆ ಇದೆ ಇನ್ನೊಂದು ತಗೋ. ಅದೇ ಇನ್ನೊಂದು ತಗೋ. ಶಾಪಿಂಗ್ ಮಾಡ್ತಾ ಇದೀವಿ. ನಡಿ ಆಯ್ತು. ನೆಕ್ಸ್ಟ್ ಫುಲ್ ಶಾಪಿಂಗು. ಈ ಗ್ಲಾಸ್ ತಗೊಂಡಿರೋದು ನೀರು ಕುಡಿಯೋಕ್ಕೆ, ಇದು ಊಟ ಮಾಡೋಕ್ಕೆ, ಇದು ಪ್ಲೇಟ್. ಬೇರೆ ಏನೂ ಕಲ್ಲ, ಇಷ್ಟಕ್ಕಷ್ಟೇ. ಅವರು ಏನು ಅನ್ಕೊಂಡ್ರು, ನೀನ್ ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೆ? ನಿಮ್ಮಂಥವ್ರು ಇದ್ದಾಗ ಅನ್ಕೊಳ್ಳೇಬೇಕು ಮಚ್ಚ, ನೀನೇನು ಅಂತ ಜನಕ್ಕೆ ಗೊತ್ತು. ಓ, ನಮ್ಮ ದೇಶದಲ್ಲಿ ಅಪ್ಪಿ ತಪ್ಪಿ ಹುಟ್ಟಿದಕ್ಕಾದ್ರೂ ಬ್ಯಾಂಕ್ ಹಾಕೊಂಡು ಹುಟ್ಟಬೇಕಾಗಿತ್ತು. ಸ್ವಾತಂತ್ರ್ಯ ಸಿಕ್ಕಿದ್ರು ಸ್ವತಂತ್ರವಾಗಿ ಬದುಕಕ್ಕಾಗದೇ ಇರೋ ಮ್ಯಾಡಿಗೆ ಸ್ವಾತಂತ್ರ್ಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್, ಬಿಲ್ ಪೇ ಮಾಡಕ್ಕೆ ಕಿತ್ತಾಡ್ತವ್ರೆ. ಯಾರು ಫಸ್ಟ್ ಮಾಡ್ತೀರಾ ನೋಡೋಣ. ಮಗ ಇನ್ನ ಪಿನ್ನೆ ಹಾಕಿಲ್ಲ. ಅಲ್ಲ, ಪಿನ್ ಹಾಕಿಲ್ಲ. ಆಯ್ತು ಬಿಡಿ ಅಂತ ಡವ್ ಮಾಡ್ತವನೆ. ನಂದು ಆಗ್ತಾ ಇದೆ, ಬರ್ತಾ ಇದೆ ಆನ್ ದ ವೇ. ಇದು ಬೆಂಗಳೂರು ತಾರಿಂದ ಬರ್ಬೇಕಲ್ಲ. ಫ್ಲಾಶ್ ಬ್ಯಾಕ್. ವೆರಿ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಆಫ್ಟರ್ ಅ ವೆರಿ ಲಾಂಗ್ ಬ್ರೇಕ್ ಒಂದು ಟ್ರಿಪ್ ಹೋಗ್ತಾನೆ ಹುಡುಗರ ಜೊತೆ. ವೆರಿ ಎಕ್ಸೈಟೆಡ್. ಎಲ್ಲಿಂದಾದ್ರೂ ಬರ್ಲಿ ಸರ್, ಸಕಲೇಶ್ಪುರಕ್ಕೆ ಬಂದ್ರೆ ಸಾಕು. ಅಲ್ಲೇ ಕ್ಯಾನ್ಸಲ್ ಆಯ್ತಾ? ಮತ್ತೆ ಇಲ್ಲಿ ಪ್ರೊಸೆಸಿಂಗ್ ಅಲ್ಲಿ ಇದೆ. ಹೆಂಗಾಯ್ತು ಭಯ ಅದು? ಏನು ವೆದರ್ ಗೈಸ್, ಈ ತರ ಬೆಂಗಳೂರಲ್ಲಿ ಇದ್ಬಿಟ್ರೆ ಬೆಂಗಳೂರಲ್ಲೂ ಇದೇ ತರ ಇರುತ್ತೆ. ಕರೆಕ್ಟ್, ಒಂದಿನೂ ಇರಕ್ಕಾಗಲ್ಲ, ಎಲ್ಲ ಮೋರಿಗಳು ತುಂಬಿಕೊಂಡಿರ್ತವೆ. ಸ್ಕೂಲ್ಗೆಲ್ಲ ಹಾಕೊಂಡು ಆಫೀಸ್ಗೆ ಯಾರು ಅದೇನ್ ಪಾಡ್ ಬಿದ್ದೋಗ್ಬಿಟ್ಟಿದ್ಯಾ ಬ್ರದರ್? ಇಲ್ಲ, ಅಗ್ರಿಕಲ್ಚರ್ ಐತಲ್ಲ, ಮರಗಳು ಎಲ್ಲ ಐತಲ್ಲ. ಏನ್ ಎಷ್ಟಿದೆ? 50 ಎಕರೆ ಇದೆಯಾ? ಓ ಗೈಸ್, ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಆದ್ರೂ ಏನೇ ಹೇಳಿ ಗೈಸ್, ಕಾಡಲ್ಲಿ ಈ ಥರ ಒಂದು ನೇಚರ್ ಜಾಗದಲ್ಲಿ ಈ ಥರ ಓಡಾಡೋದಿದೆಯಲ್ಲ, ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸು. ಏನೋ ಒಂಥರ ಖುಷಿ ನೋಡಿ. ಈ ಒಂದು ನೇಚರ್ ವ್ಯೂ ಇದೆಲ್ಲ ನೋಡಿ ಗೈಸ್, ಏನು ಮಸ್ತಾಗಿದೆ. ಹಾಂ, ಏನು ಕ್ರೇಜಿ ಆಗಿದೆ ನೋಡಿ. ಇಲ್ಲಿ ಕೆಳಗಡೆ ನಮ್ಮ ಹುಡುಗರಿಗೆ ಕಿತ್ತಾಕಕ್ಕೆ ಏನಿಲ್ಲ ಅಂದ್ಬಿಟ್ಟು ನನ್ನ ಕಾಲಲ್ಲಿರೋ ಕೂದಲು ಕಿತ್ತಾಕ್ತವ್ರೆ. ಹಾ 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 ನಥಿಂಗ್ ಲೈಕ್ ನೇಚರ್. ಐ ಥಿಂಕ್ ಪ್ರಕೃತಿ ಮಧ್ಯದಲ್ಲಿರೋದು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಯಾವಾಗ ಟೈಮ್ ಆಗುತ್ತೋ, ಒಳ್ಳೆ ಸೀಸನ್ ಅಲ್ಲಿ, ಒಳ್ಳೆ ಮಳೆಗಾಲದಲ್ಲಿ ಹೊಸದಾಗಿ ನೀರು ಬಂದಾಗ ಎಲ್ಲ ಜಾಗದಲ್ಲೂ ಒಂದೊಂದ್ಸಲ ಈಜ್ಬೇಕು. ನೋಡಿ ಮುಂದೆ ಯಾವ ತರ ಇದೆ ಕ್ರೇಜಿ. ಸುಮ್ಮನೆ ಹಂಗೆ ಹಿಡಿದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ನೋಡಿ ಏನ್ ಮಸ್ತಾಗಿದೆ, ಕ್ರೇಜಿ ಆಗಿದೆ ಅಲ್ಲ. ಇರಿ ಭಯ.
RCB, ಜೈ RCB. ಈ ಕಡೆ ಎಲ್ಲ ಹೋಗ್ತಾ ಇದ್ದೀರಾ? ಸಕಲೇಶ್ಪುರ ಉಲ್ಟಾ. ಹಾ ನೀವು ಹಂಗೆ ಹೋಗ್ಬೇಕು. ಇಲ್ಲಿ ಒಂದ್ 2 ನಿಮಿಷ ಒಂದು ಕೆಲಸ ಮಾಡಿ, ಹಿಂದೆ ಹಾಕೊಳ್ಳಿ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾರೆ, ಅವ್ರು ಸಕಲೇಶ್ಪುರದವ್ರು. ಅವ್ರು ನಿಮ್ಗೆ ಕರೆಕ್ಟಾಗಿ ಅಡ್ರೆಸ್ ಹೇಳ್ತಾರೆ. ಹಾ It was at this moment that he knew. He fucked up. ಬೇಕಂತಾನೆ ಮಾಡಿದ್ರು ಕಣ, ಬೇಕಂತಾನೆ ಮಾಡಿದ್ರು. ಗೈಸ್ ನೋಡಿ ಯಾವ ನೀರು ಆರಿಸಿದ್ದು ಬಂದು ಬೇಕಂತಾನೆ ಆರಿಸ್ಬಿಟ್ರು. ಬಂತಾ? ಅಲ್ಲ ನನಗೆ ಆರಿಸ್ಬಿಟ್ರು. ನಾನು ಗೊತ್ತಿತ್ತು ಬೇಕಂತಾನೆ ಮಾಡ್ತಾರೆ ಇವರು ಅಂತ. ಬನ್ನಿ ಬನ್ನಿ ಬರ್ರಿ ಮಚ್ಚ, ನಂದು ಸೇರ್ಸ್ ಮಾಡ್ಬೇಕು ತಾನೆ. ಅಲ್ಲ ವಿಡಿಯೋ ಮಾಡಿ ಅಂದ್ಬಿಟ್ಟು ನೀವು ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ವಿಡಿಯೋ ಮಾಡಿ ಅಂದ್ಬಿಟ್ಟು ಹಿಂಗ ಮಾಡ್ತೀವಿ ನೀವು. ನಮಸ್ತೆ ಸರ್. ಮನೆ ಹೋಗ ಸರ್. ಫುಲ್ ಔಟ್. ಅಲ್ಲ ಹಿಂಗ ಮಾಡೋದು ಭಯ ನೋಡಿ ಭಯ. ಫೇಮಸ್ ಯೂಟ್ಯೂಬರ್ ಗಮ್ ಅಂತ ಇದ್ದೀರಾ ಫುಲ್ಲು. ಗಮ್ ಅಂತಾರೆ. ಬಟ್ಟೆ ಒದ್ದೆ ಆಗ್ಬಿಟ್ಟೈತೆ. ಪರವಾಗಿಲ್ಲ, ಬನ್ನಿ ಬ್ರದರ್. ಆಲ್ ಪ್ಲೀಸ್ ಡೋಂಟ್ ಮೈಂಡ್. Born somewhere, join here. I love you all. ಸೂಪರ್ ಇಂಗ್ಲಿಷ್ ಸರ್ ನಿಮ್ದು. ಹೌದಾ? ಲೆಕ್ಚರನ್ನೇ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ ಸ್ಟೂಡೆಂಟ್? ಸೂಪರ್ ನೀವು. ಓಕೆ ಓಕೆ ಸರ್. ಓಕೆ ಓಕೆ ಬೈ ಥ್ಯಾಂಕ್ ಯು. ಇನ್ನೊಂದ್ಸರಿ ಹಾಕ್ತಾರೆ ನೋಡಿ. ಅವರು ಎಂಜಾಯ್ ಮಾಡ್ಕೊಂಡ್ರು, ನಕ್ಕೊಂಡು ಹೋಗ್ತಾ ಇರ್ತಾರೆ. ಅದು ಕಪಲ್ಸ್ ಬೆಚ್ಚಿಗೆ ಬರ್ತಾ ಇದ್ರು. ಚಳಿ ಮಾಡ್ಬಿಟ್ಟು ನಾಟಿ ಬಾಯ್ ಕಾರ್ತಿಕ್ ಬ್ರೋ. ನೋಡಿ ಮಗ ತೋರಿಸಿ. ಸಕಲೇಶ್ಪುರದ ಸಕಲ ಕಲಾ ವಲ್ಲಭ ಇವರು. ಯಾವ್ದು ಗ್ಯಾಪ್ ಅಲ್ಲಿ ಈಜೆ ತಿಸ್ಕೊಂಡ್ ಬಂದವನು. ವಿಂಡೋ ತೆಗೆದು ಹಾಕಾಚೆ. ಕುಡಿಲಿ ಬಿಡ, ಕುಡಿಲಿ ಬಿಡ, ಒಳ್ಳೇದು ಕಣ. ಕುಡಿಲಿ ಬಿಡ. ಒಂದ್ ಕೆಲ್ಸ ಮಾಡು, ಏಯ್ ಒಂದ್ ಕೆಲ್ಸ ಮಾಡು. ಹಾ ಭಯ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳ್ತಾ ಇದ್ದೀನಿ ನನಗೂ ಗೊತ್ತು ಏನು ಆಗಲ್ಲ ಅಂತ. ಅವನು ಏನ್ ಹೇಳ್ತಾನೆ ಗೊತ್ತಾ ಭಯ, ಇದನ್ನ ತೆಗ್ದ್ಬಿಟ್ಟು ಬೇರೆ ಕಡೆ ಬಿಟ್ಕೊಳ್ಳೋಣ ಅಂತ ಅವನು. ನಾನ್ ಗೊತ್ತಾಯ್ತೀವಿ ಅವನು ಸ್ಟ್ರಾಟಜಿ, ಅದು ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟವನೆ. ಡಿಫೆಂಡರ್ ಮಾತಾಡ್ತೀನಿ ಅಂದ್ರೆ ವಿತ್ ಬೆಸ್ಟ್ ಬಾಯಿ ತೊಳೆಯೋದು ಅದ್ರಲ್ಲಿ. ಸಾಕಾ ಬೇಕಾ ಏನು ವಿಡಿಯೋ ತೋರಿಸ್ತಾನೆ ಮಾಡಿದ್ದು. ಯಾರೋ ಗಲೀಜು ನನ್ನ ಮಗ ನಿಮ್ಕಿನ್ನ ಜಾಸ್ತಿ ಮಾತಾಡ್ತಾ ಇದ್ದಾನೆ. ತೋರ್ಸ ಇದನ್ನ. ಕ್ರೇಜಿ ಐತೆ ನೋಡಿ ಗೈಸ್. ಏನಾದ್ರು ಕಾಣಿಸ್ತಿದ್ಯಾ? ಏನಿಲ್ಲ, ಏನು ಕಾಣಿಸ್ತಾ ಇಲ್ಲ. ಹೆಂಗಿದೆ ಜಾಗ? ಹಿಡನ್ ಸ್ಪಾಟ್. ಯಾರಿಗೂ ಗೊತ್ತಿಲ್ಲ ಇದು, ತುಂಬಾ ಜನ ಗೊತ್ತಿರಲ್ಲ. ಹಂಗಂತ ಕಮೆಂಟ್ ಅಲ್ಲೆಲ್ಲ ಕೇಳ್ಬೇಡ್ರಿ, ನಾವು ಹೇಳುದು ಗೊತ್ತಿಲ್ಲ ಅಂತ ಕೇಳ್ಬೇಡಿ. ಲೊಕೇಶನ್ ಕಳಿಸಿ ಬೈ ಅಂತ. ಯಾರು ಈ ತರ ಡಿಫೆಂಡರ್ ಬಂದು ಕ್ಯಾಂಪಿಂಗ್ ಮಾಡಿರೋದಿನ್ನ
ನೋಡಿರಲ್ಲ ನೀವು ವಿಡಿಯೋಸಲ್ಲಿ ಇತಿಹಾಸದಲ್ಲ ಈ ನನ್ನ ಮಗ ನೋಡಿ ನನ್ನ ಮಗ ಏನೇನೋ ಮಾತಾಡ್ತಾನೆ. ನಮ್ಮ ಒಂದು ಬ್ಲಾಗ್ಸ್ ಅಲ್ಲಿ ಯಾರು ರೀಸೆಂಟ್ ಆಗಿ ನಮ್ಮ ಕನ್ನಡ ಬ್ಲಾಗ್ಸ್ ಅಲ್ಲಿ ಯಾರು ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅದನ್ನ ನಿಮ್ಗೆ ತೋರಿಸ್ಬೇಕು ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾವು ಮಾಡಿರೋದು. ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಫಾಗಿನಲ್ಲಿ ಉಗಿಸ್ಬಿಟ್ಟ ಮ್ಯಾಡಿ. 20 ಕೋಟಿ ಮೇಲ್ಗಡೆ ಜಾಗ ನೋಡಿ ಅದು ಅವ್ರಿಗಲ್ಲೇ. ಓ ಭಯ ಅವ್ವಾ ಯಾವ ರೇಂಜ್ ಇದೆ ಗೊತ್ತಾ ಗೈಸ್ ಆಫ್ ರೋಡಿಂಗು. ನಾನು ತಗೊಬಂದು ಹಿಂದೆ ಹಾಕ್ಬಿಟ್ಟು ಅವ್ರು ಮುಂದೆ ಇದ್ರೆ ತೋರಿಸ್ತಾ ಇದ್ದೆ. ಈ ನನ್ನ ಮಗ ಮುಂದೆ ಕೂತ್ಕೊಂಡು ಗೈಸ್ ನೋಡಿ ಅಡ್ವೆಂಚರ್ ಮಾಡ್ಬೇಕಾದ್ರೆ ಫೂಟ್ ರೆಸ್ಟ್ ಓಪನ್ ಆಗಲ್ಲ ಗೈಸ್. ಇವಾಗ ನೋಡಿ ಕಾರ್ ಒಳಗಡೆಯಿಂದ ನಾವು ಮಾಡ್ತಾ ಇದೀವಿ, ಕಾರ್ ಹೊರಗಡೆಯಿಂದ ಅವ್ರು ಆಚೆ ಮಾಡ್ತಾ ಇದಾರೆ. ಅಯ್ಯೋ ಭಯ್ಯ ಅವ್ರು ನೋಡಿ ನೋಡಿತು. ಆಫ್ ರೋಡಿಂಗ್ ಅಲ್ಲಿ ಹೆಂಗ್ ಮಜಾ ಇದೆ ಗೊತ್ತಾ ಗೈಸ್. ಯಪ್ಪ ಅಯ್ಯೋ ಅಯ್ಯೋ. ಅಲ್ಲ ಇದೇನಾ ಹೆಂಗಿದೆ ನೋಡಿ ಗೈಸ್. ಈ ರೋಡ್ ಡೆಡ್ ಎಂಡ್ ಅಂದ್ರೆ ಅಲ್ಲಿಗೆ ಲಾಸ್ಟ್ ಅಂತೆ. ಅಲ್ಲಿಂದ ಮುಂದಕ್ಕೆ ಇರುವಂತದ್ದು ಇದು. ನೋಡೋಣ ಬನ್ನಿ. ಎಲ್ಲಾ ಕಡೆ ಹಚ್ಕೊಂಡ್ ಬಂದ್ಬಿಡ್ತಾರೆ. ಅಲ್ಲ ಇಲ್ಲ ಸರ್ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಅಲ್ಲಲ್ಲ ನಾನ್ ಹೇಳಿದ ಅಲ್ಲಿಗೆ ಮೇಲ್ಗಡೆ ಹೋಗಕ್ಕೆ ರೂಟ್ ಅಂತ. ಸಾಬಾಸ್ ಸಾಬಾಸ್. ಹೋಗ್ಬೋದು ಬಟ್ ಅಲ್ಲಿ ಕಡ್ಡಿಗಳವೆ ಕೆಳಗಡೆ ಟಚ್ ಆಗ್ಬಿಡುತ್ತೆ. ನಾವು ಕಾರಲ್ಲಿ ತಗೊಂಡೋಗಿದ್ದು ಅದಕ್ಕೆ ರೂಟು ಅದೇ ಹಂಗೆ ಗೂಗಲ್ ಮ್ಯಾಪ್ಸ್ ಹಾಕೊಳ್ಳಿ ಅಂತಲ್ಲ ಕಡ್ಡಿ ಅಣ್ಣ ಕಡ್ಡಿ ಓಡಿ ರಿವರ್ಸ್ ಬನ್ನಿ. ಟಚ್ ಆಗಲ್ಲ, ಹೋಗಿ ಟಚ್ ಆದ್ರೆ ಸೌಂಡ್ ಬರುತ್ತೆ ಅಂತ ಅವ್ರಿಗೆಲ್ಲ ಪುಕ್ಕ ಗಾಳಿ ಹೋಯ್ತೈತಲ್ಲ ಆ ಕಡೆ ಪೂಪ್ ಅಂತವ್ರೆ. ಓಹೋ ಇದು ಕೆರೆ ಕೆರೆ ಕೊಡಿ ಕೆರೆ ಇದು ಹೊಸಕೆರೆಳಿದು ಇಲ್ಲಿ ಬಂದ್ಬಿಟ್ಟೈತೆ. ಓಹೋ ವ್ಯೂ ಪಾಯಿಂಟ್ ನೋಡಿ ಇದೇನಾ? ಇಲ್ಲೇನಾ ಕ್ಯಾಂಪಿಂಗ್ ಹಾಕೋದ್ ನಾವು? ಓಹೋ ಗೈಸ್ ವಾ ಅಲ್ಲಿ ನೋಡಿ ಇದು ಓವರ್ ಆಕ್ಟಿಂಗ್ ಆಯ್ತು. 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ ಭಯ ಭಯ ಭಯ. ಓ ಓ ಭಯ ಏನು ಇದು ಒಂದೇ ಸರಿನಾ ಆರ್ಸೋಣ ಅಂತನಾ? ವಾವ್ ಅಲ್ಟಿಮೇಟ್ ಗೈಸ್. ಕೆಳಗಡೆ ಹೇಳಿ ತೋರಿಸ್ತೀನಿ ರೀ, ಆಫ್ ಮಾಡಿ ತಗೊಂಬಂದು ಎಲ್ಲಿ ನಿಲ್ಸವ್ರು ನೋಡಿ ಕರೆಕ್ಟ್ ಆಗಿ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಮುಂದಕ್ಕೆ. ಇದೇ ಲಾಸ್ಟ್ ಎಂಡ್ ಪಾಯಿಂಟ್ ಗೈಸ್. ವಾವ್ ಯಾವ ತರ ಇದೆ ನೋಡಿ. ಕ್ರೇಜಿ ಆಗೈತೆ ಭಯ್ಯ ಸ್ಪಾಟು. ಟೆಂಟ್ ಸಮೇತ ಉಂಟು. ಏನ್ ಚುಡಿ ಆಗ್ತಾ ಇದ್ದ? ಅಯ್ಯೋ ದೇವ್ರೆ, ಅದು ಆರ್ಸಿರೋದಕ್ಕೂ ಅದಕ್ಕೂ ತಾರೇ ಅನ್ರೋ ನೋಡ್ರಿ. ಕಮಾನ್ ಬಾಯ್ ಕಮಾನ್. ಅಲ್ಲ ಇವ್ರಿಗೆ ಇಷ್ಟೊತ್ತು ಏನೋ ಕಾಣಿಸ್ತಾ ಇಲ್ಲ ಮತ್ತೆ ನಾವು ಬಂದ್ಮೇಲೆ ಅಂತ ಅವ್ರು ಕಾಣಿಸ್ತಾ. ಹೌದಾ? ಹೆಂಗೆ ನಾವು ರೈಲ್ವೆ ಟ್ರ್ಯಾಕ್ ಐತಾ ಅಲ್ಲಿ? ನೋಡಿಲ್ಲಿ ಅಲ್ಲ ಐತ್ ನೋಡಿ ಬನ್ನಿ, ನಿಮ್ಮ ಮೊಬೈಲ್ ಅಲ್ಲಿ ತೋರಿಸ್ತೀವಿ. 1.5 ಲಕ್ಷ ರೂಪಾಯಿ ಮೊಬೈಲ್ ನೋಡ್ದಾ? S25 ಅಲ್ಟ್ರಾ. ಇನ್ನೊಂದ್ಸರಿ ಹೇಳಿ, ಚೆನ್ನಾಗಿ ಹೇಳಿದ್ರಿ. ಇನ್ನೊಂದ್ಸರಿ ಹೇಳಿ. ಲೋ ಬಾರ್ಲಾ ಇನ್ಸೂರೆನ್ಸ್ ಮಾಡಿಸ್ಕೊತೀನಿ ಆಮೇಲೆ ಹೋಗು ಅಂತ. ಇವಾಗ ಡಿಫೆಂಡರ್ಗೆ ನಾವು ನಮ್ಮ ಹೆಮ್ಮೆಯ ಭಾರತ ಧ್ವಜವನ್ನು ಕಟ್ತಾ ಇದ್ದೀವಿ. ಅದು ಎತ್ಬೇಕು, ಫುಲ್ ಎತ್ಬೇಕು. ಅದು ಅವರು ಸುತ್ತಿದ್ರು, ಇಲ್ಲಿ ಹಾಕ್ಬಿಟ್ಟು ಸುತ್ತಿದ್ರು. ಸುಮ್ಮನೆ ತಿರ್ಗಿಸ್ಬಿಟ್ಟು ಇಡ್ಬೇಕಷ್ಟೇ. ನೋಡು ಏನು ಭಯ ಐತಿ, ನೋಡು ಕೈ ಇಲ್ಲೇ ಇಟ್ಟು ನೋಡು ಭಯ. ಅವ್ನ್ ಹಾಕಕ್ ಗೊತ್ತಾಗ ಭಯ, ಅವ್ನ್ ಕೆಟ್ಟ ಅವನು. ನೋಡಿ ಹಿಂಗ್ ಹಿಡ್ಕೋಬೇಕು ಭಯ, ನಾನು ಹಿಂಗೆ ಹಿಡ್ದಿದ್ದೀನಿ ನೋಡ್ರಿ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನೋಡಿ ನಾವು ಬಾವುಟ ಹಾರಿಸ್ತಾ ಇರೋದು. ಅಂಡ್ ಎಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿ. ಜಾಗ ನೋಡಿ ಯಾವ ತರ ಇದೆ,
ಎಂತ ವ್ಯೂ ಪಾಯಿಂಟ್ ಗೈಸ್, ಇದು ಕ್ರೇಜಿ ಅಲ್ಲ. ಸರಿ ಮಗರಿ ರಿ ಮ ಪನಿ ದ ಪ ಮ ಪನಿ ಸರಿ ಮಗರಿ ಸನಿ ದ ಪ ಮಗರಿ ಮ ಪಾ ಪಾ ಮ ಮ ಪಾ ಪಾ ಪ ಮ ಪ ಸನಿ ದ ಪ ಮಗರಿ ಗ ಸಾ ರಿ ಮ ಪಾ ಪಾ ಪ ಮ ಮ ಪಾ ಪಾ ಪ ಮ ಪ ಸನಿ ದ ಪ ಮಗರಿ ಗ ಸಾ ನಿ ಸರಿ ಮಗರಿ ರಿ ಮ ಪನಿ ದ ಪ ಮ ಪನಿ ಸರಿ ಮಗರಿ ಸನಿ ದ ಪ ಮಗರಿ ಮ ಪಾ ಪಾ ಪ ಮ ಮ ಪಾ ಪಾ ಪ ಮ ಪನಿ ದ ಪ ಮಗರಿ ಸಾ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.